ಅಣ್ಣ ನೀವೇನ್ ಯೋಚನೆ ಮಾಡೋದ್ ಬೇಡ. ಈಗಿನ ಕಾಲದಲ್ಲಿ ಹುಡುಗಿನ ಓದೋದಕ್ ಕಳ್ಸಿ ಒಂದ್ ಹೋಗಿ ಇನ್ನೊಂದಾದ್ರೆ ಅದನ್ನೆಲ್ಲ ತಡ್ಕೊಳ್ಳೋದಕ್ಕೆ ನನ್ನಿಂದ ಆಗೋದಿಲ್ಲ. ನನ್ನ ಮಗಳಿಗೆ ಓದ್ಕಿಂತ ಗೌರವವಾದ ಜೀವನನೇ ಮುಖ್ಯ. ಅಣ್ಣ ಒಂದ್ ಒಳ್ಳೆ ಗಂಡು ಸಿಕ್ಕಿದ್ರೆ ಕೂಡ್ಲೆ ತಿಳಿಸಿ ಮದ್ವೆ ಮಾಡಿ ಮುಗಿಸ್ಬಿಡೋಣ. ಸರಿನಮ್ಮ, ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ, ನಾನು ಬೇಗ ಏರ್ಪಾಡು ಮಾಡ್ತೀನಿ. ಸರಿ ಅಣ್ಣ. ನಾನಿನ್ ಬರ್ತೀನಮ್ಮ. ಬರ್ತೀನಿ ಮುತ್ತು. ನಿಂತ್ಕೋ ಪದ್ಮ, ನಿನ್ನ ಇಷ್ಟದ ಪ್ರಕಾರನೇ ಎಲ್ಲ ನಡಿಬೇಕಾ? ಅದೇ ತಾನೇ ಈ ಮನೆಯಲ್ಲಿ ನಡೀತಾ ಇರೋದು. ಯಾರ್ಯಾರಿಗೇನೇನ್ ಸರಿ ಅನ್ಸುತ್ತೋ ಹಾಗೆ ತಾನೇ ನಡೀತಾ ಇರೋದು. ಅದನ್ನೇ ನಾನು ಮಾಡ್ತಾ ಇರೋದು. ಏಯ್, ನಾನೇನ್ ಕೇಳ್ತಾ ಇದ್ದೀನಿ, ನೀನೇನ್ ಹೇಳ್ತಾ ಇದೀಯ? ಈಗ ಪವಿತ್ರ ಮದ್ವೆಗೆ ಅರ್ಜೆಂಟ್ ಏನಿತ್ತು? ಪವಿತ್ರ ಮದ್ವೆ ಯಾವಾಗ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಓಹೋ, ನೀವು ಅವಳು ಮದ್ವೆ ಮಾಡಿಸ್ತೀರಾ? ಹೌದು. ಇದನ್ನ ನಾನ್ ನಂಬೇಕಾ? ನನಗ್ ಮಕ್ಕಳೇ ಇಲ್ಲ ಅಂತ ಮಹಾರಾಜನ್ ತರ ಘೋಷಣೆ ಮಾಡ್ಬಿಟ್ರಲ್ಲ, ಇವಾಗ ಎಲ್ಲಿಂದ ಬಂತು ಪ್ರೀತಿ? ನಾನು ಮಕ್ಕಳೇ ಇಲ್ಲ ಅಂತ ಹೇಳಿದ್ದು ನಿನ್ನ ದಾರಿ ತಪ್ಪಿದ ಮಗನ್ ನೋಡಿ, ಪವಿತ್ರ ನೋಡಲ್ಲ. ನೀನ್ ಹೇಗೆ ಅರ್ಥ ಮಾಡ್ಕೊಂಡು ಹೇಳಿದ್ರು ಕೂಡ ಪವಿತ್ರ ನನ್ನ ಮಗಳೇ. ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಹೆತ್ತಿರೋದು ಇಬ್ರು ಮಕ್ಕಳು, ಅದ್ರಲ್ಲಿ ಒಂದು ನಿಮ್ಗೆ ಹುಟ್ಟಿದ್ದು, ಇನ್ನೊಂದು ನನ್ ಹುಟ್ಟಿದ್ದ. ಹೊರಗಡೆ ಇದನ್ನ ಯಾರು ಕೇಳಿದ್ರೆ ಕೇಳಿದವರು ಕೆಟ್ಟದಾಗ ಮಾತಾಡ್ತಾರೆ. ಪದ್ಮ, ಮಿತಿ ಮೀರಿ ಮಾತಾಡ್ತಾ ಇದೀಯಾ? ಬೇಡ. ಏನು ದಬ್ಬಾಳಿಕೆನಾ? ನಾನ್ ಮಾತಾಡಿದ್ರಲ್ಲಿ ಏನ್ ತಪ್ಪಿದೆ ಅಂತ? ನನ್ನನ್ನ ಹೆಂಡತಿ ಅಲ್ಲ ಅಂದ್ರಿ, ಹುಡ್ಸಿದ್ ಮಗನ ನನ್ ಮಗ ಅಲ್ಲ ಅಂದ್ರಿ. ಈಗ ಮಗಳು ಮಾತ್ರ ನಿಮಗ್ ಬೇಕಾ? ನಾನ್ ನಿಮ್ ಹೆಂಡತಿ ಅಲ್ಲ ಅಂದ್ಮೇಲೆ ಅವಳು ಹೇಗ್ರಿ ನಿಮಗ್ ಮಗಳಾಗ್ತಾಳೆ? ನಿಮ್ಮನ್ನೇ ಕೇಳ್ತಿರೋದು, ಹೇಳಿ ಅವಳು ಹೇಗ್ ಮಗಳಾಗ್ತಾಳೆ ಅಂತ. ನೀವ್ ಹೇಳಿದ ಮಾತು, ಆಡಿದ ವಿಷಯ ಬೆಂಕಿ ತರ ನನ್ನ ಎದೆನಲ್ಲಿ ಸುಡ್ತಾ ಇದೆ. ಹೆಂಡತಿನೇ ಹೆಣ ಅಂತ ಅವಮಾನ ಮಾಡಿದ್ರಲ್ಲ. ನಾನ್ ಮಾತ್ರ ಅಲ್ಲ, ನಾನ್ ಹೊಟ್ಟೆಲ್ ಹುಟ್ಟಿದ ಮಕ್ಳಿಗೂ ನಿಮ್ಗೆ ಯಾವ ಸಂಬಂಧನೂ ಇಲ್ಲ. ಪದ್ಮ, ಈಗ ಪವಿತ್ರ ಮದ್ವೆಗೆ ಏನು ಅವಸರ? ಓದ್ ಮುಗಿಸ್ಲಿ ಬಿಡು. ಅವಳಿಗೆ ಓದಿಸ್ತೀರಾ ಅಂತಾನೆ ಇಟ್ಕೊಳ್ಳೋಣ. ಅವಳು ಓದ್ ಮುಗ್ದಿದ ತಕ್ಷಣ ಅವಳು ಗಂಡ್ ನೋಡಿ ಮದ್ವೆ ಮಾಡ್ಬಿಡ್ತೀರಾ? ಮಗಳಿಗೆ ಮದ್ವೆ ಮಾಡ್ಸೋ ಮಟ್ಟಕ್ಕೆ ನಿಮಗ್ ತಾಕತ್ತಿದ್ಯಾ? ಪದ್ಮ, ಸಮಯ ಬರ್ಲಿ, ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಆಹಾ, ಮಾಡ್ ತೋರಿಸ್ತೀರಾ? 4 ದಿನ ಹುಷಾರಿಲ್ಲ ಅಂತ ಮಲಗಿದ್ರೆ ಮುಂದಿನ ದಿವಸಕ್ಕೆ ಒಂದ್ ಹೊತ್ತಿಗೆ ಗಂಜಿ ಗತಿ ಇರಲ್ಲ. ನೀವೆಲ್ಲ ದೊಡ್ಡ ಮನುಷ್ಯರು, ದೊಡ್ಡದಾಗ್ ಮಾತಾಡಕ್ ಬೇರೆ ಬರ್ತಾರೆ. ಎಲುಬಿಲ್ಲದ ನಾಲ್ಗೆಲ್ಲಿ ಏನೇನೋ ಮಾತಾಡ್ಬೇಡ ಕಣೆ. ಇವನಿಗೆ ಎದೆ ನೋವು ಬಂದಾಗ್ಲೂ ಕಷ್ಟಪಟ್ಟು ಬೇಯಿಸಕ್ ತಂದು ಹಾಕ್ಲಿಲ್ವೇನೆ ನಿನ್ಗೆ? ನಿನ್ಗೇನೆ ಕೊರತೆ ಮಾಡಿರೋದು? ಅಮ್ಮ ಸುಮ್ಮನೆ ಇರು. ಹೌದೌದು, ನನ್ಗಿಲ್ಲಿ ಯಾವ ಕೊರತೆನೂ ಇಲ್ಲ. ವರ್ಷಕ್ಕೆ 2 ಸೀರೆ, ಅರ್ಧ ಹೊಟ್ಟೆ ಗಂಜಿ, ಕಾಲ್ ಚಾಚೋದಕ್ಕೆ ಅರ್ಧ ಚಾಪೆ. ಈ ಸೌಭಾಗ್ಯ ಇನ್ಯಾರಿಗೆ ಸಿಗುತ್ತೆ ಹೇಳಿ? ಮರದ ಕೆಳಗೆ ಡೇರೆ ಹಾಕೊಂಡು ಸಂಸಾರ ಮಾಡೋನ್ ಕೂಡ ಹೆಂಡ್ತಿನ ಚೆನ್ನಾಗೆ ಇಟ್ಕೊಂಡಿರ್ತಾನೆ. ಇವ್ರನ್ನ ಕಟ್ಕೊಂಡು ನಾನೇನ್ ಸುಖ ಪಟ್ಟೆ? ಹರ್ಕಲ್ ಬಟ್ಟೆ ಉಟ್ಕೊಂಡು ಮುಸ್ರೆ ಪಾತ್ರ ತಿಕ್ಕೊಂಡು ಕೆಲ್ಸದ ಹೆಂಗಸಿಗಿಂತಲೂ ಕಡೆಯಾಗಿ ಬಾಳ್ತಾ ಇದ್ದೀನಿ. ಇವ್ರಿಗೆ ಹೆಂಡತಿ ಮಕ್ಳು ನೋಡ್ಕೊಳ್ಳೋ ತಾಕತ್ತಿಲ್ಲ, ಮಗಳಿಗೆ ಮದ್ವೆ ಬೇರೆ ಮಾಡಿಸ್ತಾರಂತೆ. ಮದ್ವೆನ ನನ್ ಮುಂದೆ ಹೇಳ್ದಾಗೆ ಹೊರಗಡೆ ಯಾರ ಮುಂದೆನೂ ಹೇಳ್ಬೇಡಿ. ಯಾಕರ್ಸಿ ಮಕ್ಕ ಕುಗಿತಾರ ಅಷ್ಟೇನೆ. ಏಯ್, ನಮ್ಮನ್ನ ನೋಡಿ ಯಾಕೆ ಉಗಿತಾರೆ? ನೀನು ಸಂಸಾರ ನಡೆಸ್ತಿದ್ಯಲ್ಲ, ಆ ಲಕ್ಷಣನ ನೋಡಿ ನಿನ್ನೆ ಉಗಿತಾರೆ. ಸಾಕ್ ಸುಮ್ನಿರ್ರಿ. ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಹೋಗಿ ಆ ಕಡೆ. ಮಾತಾಡ್ತಾಳ ನನ್ನ ಹತ್ರ. ರಾಕ್ಷಸಿನ್ ತಗೊಂಡ್ಬಂದು ಅಲ್ಲಮ್ಮ, ಹೋಗಿ ಅವಳ ಹತ್ರ ಮಾತಾಡ್ತೀಯಲ್ಲ, ಅವಳು ಬಚಾರಿ ಅಂತ ನೀನ್ ಗೊತ್ತಿಲ್ವಾ? ಹಾಗಲ್ಲ ಮುತ್ತು, ನೋಡು, ಅವಳು ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಲಿ. ನೀನ್ ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ಯಾ. ಅವಳು ನಿನ್ನ ಏನೇನೋ ಅಂತಾಳಲ್ಲೋ, ಒಳ್ಳೆ ನಾಲ್ಗೆಲ್ ನರ ಇಲ್ದವ್ರ ತರ ಮಾತಾಡ್ತಾಳಲ್ಲೋ. ಅಮ್ಮ, ಅವಳ ಬಗ್ಗೆ ಮಾತಾಡಿ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೀಯ? ಹೋಗ್ಲಿ ಬಿಡು. ಮುತ್ತು, ಯಾಕೋ ತುಂಬಾ ಎದೆ ನೋಯ್ತಿದ್ದ.
ತಲೆನೋ ಸುತ್ತಾ ಇದೆ. ನೋಡಪ್ಪ, ಅಲ್ಲಿ BP ಮಾತ್ರ ಇದೆ, ತಗೊಂಡ್ ಬರಪ್ಪ. BP ಮಾತ್ರ ಇಲ್ಲ ಅಂತ ನೀನೇ ಹೇಳಿದ್ಯಲ್ಲಮ್ಮ. ಬಾ ಡಾಕ್ಟರ್ ಹತ್ರ ಹೋಗೋಣ. ಬೇಡಪ್ಪ, ನೋಡು, ಸ್ವಲ್ಪ ಹೊತ್ತು ಮಲಗಿ ನಿದ್ರೆ ಮಾಡಿದ್ರೆ ಎಲ್ಲ ಸರಿ. ಅಯ್ಯೋ ಬೇಡ, ಬಾ ಡಾಕ್ಟರ್ ಹತ್ರ ಹೋಗೋಣ, ನಾನು ಕರ್ಕೊಂಡು ಹೋಗ್ತೀನಿ. ಬೇಡ ಮುತ್ತು, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸರಿ ಬಾ ಬಾ ಮಲ್ಕೋ, ನಿಧಾನ ನಿಧಾನ. ನಿಧಾನ, ಹುಷಾರಾಗಿ ನಡಿ. ಬಾ. ಮಲ್ಕೋ ಮಲ್ಕೋ ನಿಧಾನ. ಯೋಚನೆ ಬಿಟ್ಟು ನಿದ್ದೆ ಮಾಡು. ಸರ್ ಆರ್ಡ್ರು ಸರ್. ಅದು ಇನ್ನೊಬ್ರು ಬರಬೇಕು, ಆಮೇಲೆ ಆರ್ಡರ್ ಮಾಡ್ತೀನಿ. ಓಕೆ ಸರ್, ನೋ ಪ್ರಾಬ್ಲಮ್. ಓಕೆ ಓಕೆ. ಇಲ್ಲಿ ಕರೆದು ಬಿಟ್ಟಿದ್ದಾಳೆ. ದುಡ್ಡು ಅವಳು ಕೊಡ್ತಾಳೋ ನಾನು ಕೊಡ್ಬೇಕು? ನೋಡ್ಕೊಂಬಿಡೋಣಪ್ಪ. 300 ರೂಪಾಯಿ. ಓಕೆ. ಹಲೋ, ಹೇಳ್ರಿ ಮಲ್ಕ, ಹೇಳ್ರಿ. ವಾಟ್? ಎದ್ದೇಳ್ರಿ ಮೇಲಕ್ಕೆ. ಯಾಕೆ? ಇಲ್ಲಿ ನಮ್ ಕಡೆಯವ್ರು ಬರ್ತಾರೆ, ಅದಕ್ಕೆ. ಸೋ ವಾಟ್? ಬರ್ಲಿ ಬಿಡಿ, ಅವರು ಕೂತ್ಕೊಳ್ಳಿ, ನಾನು ಕೂತ್ಕೋತೀನಿ. ರೀ, ಏನ್ರಿ ಹೀಗ್ ಮಾತಾಡ್ತಿದ್ದೀರಾ? ಹೇಳಿದ್ರೆ ಅರ್ಥ ಆಗಲ್ವಾ? ಅಲ್ಲಿ ಜಾಗ ಖಾಲಿ ಇದೆ ತಾನೆ, ಹೋಗಿ ಕೂತ್ಕೋ ಹೋಗಿ. ಆಹಾ, ಆ ಕೆಲ್ಸನ ನೀವೇ ಮಾಡ್ಬೋದಲ್ಲ. ಹಲೋ, ನಾನಿಲ್ಲಿ ಫಸ್ಟ್ ಬಂದಿರೋದು. ರೀ, ಇದೇನು ಸಿಟಿ ಬಸ್ಸಾ? ಮೊದ್ಲು ಬಂದವ್ರಿಗೆ ಸೀಟು ಅನ್ನೋದಕ್ಕೆ. ನೀವೇನು ಈ ಟೇಬಲ್ ರಿಸರ್ವ್ ಮಾಡ್ಸಿಲ್ಲ. ನೋಡ್ರೆ, ಸುಮ್ಮನೆ ಕಿರಿಕ್ ಮಾಡಬೇಡಿ. ನನ್ನ ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವ್ರ ಹತ್ರ ನಾನು ಮುಖ್ಯವಾದ ವಿಷಯ ಮಾತಾಡ್ಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಅಲ್ಲೋ ಕೂತ್ಕೋಗ್ರಿ. ಹಲೋ, ನಾನು ಸಹ ಮುಖ್ಯವಾದ ವಿಷಯನೇ ಮಾತಾಡೋಕ್ ಬಂದಿರೋದು. ಯಾರ ಜೊತೆ? ನೀವೊಬ್ರೆ ಬಂದಿದ್ದೀರ ತಾನೆ? ಅಲ್ಲೋ ಕೂತ್ಕೊಳ್ಳಿ, ಮಾತಾಡ್ಕೊಳ್ಳಿ. ಛೆ! ರೇ ಬೇರಾರ್, ಬನ್ರಿ ಇಲ್ಲಿ. ಎಸ್ ಸರ್, ನಮಸ್ತೆ ಮೇಡಮ್. ಈ ಹುಡುಗಿಗೆ ಅವಾಗ್ಲಿಂದ ಹೇಳಿದ್ರೆ ಅರ್ಥ ಆಗ್ತಿಲ್ಲ. ಅಲ್ಲಿ ಕೂತ್ಕೊಳ್ಳೋಕೆ ಹೇಳಿ, ಜಾಗ ಖಾಲಿ ಮಾಡಕ್ಕೆ ಹೇಳಿ. ಸರ್, ಆ ಜಾಗ ಚೆನ್ನಾಗಿದ್ರೆ ನೀವೇ ಹೋಗಿ ಕೂತ್ಕೊಳ್ಳಿ ಸರ್. ಯೋ, ಏನ ಹೇಳ್ತಿದ್ಯಾ? ಮೊದ್ಲು ನಾನೆಲ್ಲಿ ಬಂದಿರೋದು? ನನ್ನನ್ನೇ ಎದ್ದೋಗಂತಿದ್ಯಲ್ಲ, ಬುದ್ಧಿಗಿದ್ದಿ ಇದೆಯಾ ನಿನ್ಗೆ? ನಿಮ್ ಓನರ್ ಕರೆಯ. ಸರ್, ಅವರು ಮಲೇಷ್ಯಾದಲ್ಲಿದ್ದಾರೆ. ನೀವು ಕುಡಿಯೋ ಒಂದು ಕಪ್ ಕಾಫಿಗೆಲ್ಲ ಅವ್ರು ಅಲ್ಲಿಂದ ಇಲ್ಲಿಗೆ ಬರಲ್ಲ. ಒಂದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವು ಹೋಗಿ ಕೂತ್ಕೊಳ್ಳಿ. ಇವರು ನಮ್ಮ ಹೋಟ್ಲಿಗೆ ರೆಗ್ಯುಲರ್ ಕಸ್ಟಮರು. ನೀವು ಓಸಿ ಗಿರಾಕಿ. ನಾನು ಓಸಿ ಗಿರಾಕಿನ? ಸರ್, ಜೋರ ಮಾತಾಡಬೇಡಿ ಸರ್. ಓಸಿ ಗಿರಾಕಿ ಅಂತ ಸುಮ್ಮನೆ ಹೇಳ್ತಿಲ್ಲ. ನೀವು ಯೂನಿಫಾರ್ಮ್ ಹಾಕೊಂಡು ಬಂದಿದ್ದಕ್ಕೆ ಹೇಳ್ತಿದ್ದೀನಿ. ತುಂಬಾ ತಕರಾರು ಮಾಡಬೇಡಿ ಸರ್, ತೊಂದರೆ ಆಗ್ಬಿಡುತ್ತೆ. ಕಮಿಷನರು ನಮ್ಮ ಬಾಸು ತುಂಬಾ ಗೊತ್ತಿರೋರು. ಆವಾಗ ಹೋಟ್ಲಿಗೆ ಬರ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ತುಂಬಾ ತಕರಾರು ಮಾಡಬೇಡಿ. ಅಲ್ಲಿ ಹೋಗಿ ಕೂತ್ಕೊಳ್ಳಿ ಸರ್. ಮೇಡಮ್, ಒಂದು ನಿಮಿಷ ಸರ್, ನೀವು ಹೋಗಿ ಕೂತ್ಕೊಳ್ಳಿ ಸರ್.
ಎಸ್ ಮೇಡಮ್, ಆರ್ಡರ್ ಪ್ಲೀಸ್. ಹಾ ವೆಜ್ ಫ್ರೈಡ್ ರೈಸ್ 2, ವೆಜ್ ಫ್ರೈಡ್ ರೈಸ್ 2, ವೆಜ್ ನೂಡಲ್ಸ್ 2, Noodles 2, ಮಶ್ರೂಮ್ ಫ್ರೈಡ್ ರೈಸ್ 2, ಓಕೆ, ಫ್ರೂಟ್ ಸಲಾಡ್ 2, ಐಸ್ ಕ್ರೀಮ್ 2, ಗೋಬಿ ಮಂಚೂರಿಯನ್ 2, ಓಕೆ, ಹಾ ಪನ್ನೀರ್ ಮಂಚೂರಿಯನ್ 2, ಟೊಮ್ಯಾಟೊ ಸೂಪ್ 2, ಆಮೇಲೆ ಪನ್ನೀರ್ ಚಿಲ್ಲಿ 2. ಪನ್ನೀರ್ ಚಿಲ್ಲಿ. ಓಕೆನಾ? ಎಲ್ಲ ಒಟ್ಟಿಗೆ ತಗೊಂಡ್ ಬನ್ನಿ. ಸರಿ ಮೇಡಮ್. ಅಯ್ಯೋ, ಇಷ್ಟೊತ್ತು ಬರ್ತೀನಿ ಅಂತ ಹೇಳಿದ್ಲೋ. ಹಲೋ ಬುಜ್ಜಿಪ್ಪ. ಬುಜ್ಜಿಮ್ಮ, ಎಲ್ಲಿದ್ಯಾ ಬುಜ್ಜಿಮ್ಮ? ನಾನು ಇಲ್ಲೇ ಇದ್ದೀನಿ ಬುಜ್ಜಿಪ್ಪ. ಇಲ್ಲನಾ? ಎಲ್ಲಿದ್ಯಾ? ಇಲ್ಲೇ ಅಂದ್ರೆ ಇಲ್ಲೇ ಅಲ್ಲ, ಇಸ್ಕಾನ್ ಅಲ್ಲಿ. ಏನ್ ಬುಜ್ಜಿಮ್ಮ, ನಾನು ಇಲ್ಲಿಗೆ ಬರಕ್ ಕೇಳ್ಬಿಟ್ಟು ನೀನ್ ಇಸ್ಕಾನ್ ಕೊಟ್ಟೋಗಿದ್ಯಲ್ಲ. ಯಾಕ್ ಬಂಗಾರ ಕೋಪ ಮಾಡ್ಕೋತೀಯಾ? ನನ್ ಬುಜ್ಜಿಪ್ಪ ಚೆನ್ನಾಗಿರ್ಲಿ ಅಂತ ಕೃಷ್ಣ ಪರಮಾತ್ಮನ ಹತ್ರ ಬೇಡ್ಕೊಳಕ್ ಬಂದೆ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹಾಫ್ ಅನ್ ಅವರ್ ಒಳಗ್ ಬಂದ್ಬಿಡ್ತೀನಿ. ಬುಜ್ಜಿಮ್ಮ, ಎಲ್ಲಿದ್ಯಾ ನೀನು? ಬೇಗ ಬಾ, ನನಗೆ ಕಾಯಕ್ಕಾಗಲ್ಲ. ಯಾಕೆ? ಬಂದ್ಬಿಡ್ತೀನಿ. ನೀವ್ ಯಾಕೆ ಉಗುರು ಕಚ್ಕೋತಾ ಇದ್ದೀರಾ? ಬೆರಳು ಚಿಕ್ಕದಾಗ್ಬಿಡುತ್ತೆ. ಅಂದ್ರೆ ಎಲ್ಲೋ ಎಲ್ಲಿದ್ಯಾ ಬುಜ್ಜಿಮ್ಮ? ಪ್ಲೀಸ್ ಬುಜ್ಜಿಮ್ಮ, ಹೇಳು ಬುಜ್ಜಿಮ್ಮ. ಇಲ್ಲ ಇಸ್ಕಾನ್ ಅಲ್ಲೇ ಇದ್ದೀನಿ ಅಂತ ಹೇಳಿದ್ನಲ್ಲ. ಇರಿ, ಬಂದ್ಬಿಡ್ತೀನಿ. ಬುಜ್ಜಿಮ್ಮ, ನೀನ್ ನನಗ್ ಮೋಸ ಮಾಡಕಲ್ಲ, ಯಾಕಂದ್ರೆ ನಾನು ಪೊಲೀಸು. ನನ್ನ ನಿಂಗಲ್ಲ ಬುಜ್ಜಿಮ್ಮ, ಇಲ್ಲೊಂದ್ ಚಿಕ್ಕ ಆಕ್ಸಿಡೆಂಟ್ ಆಗೋಯ್ತು. ಅದಕ್ಕೆ ಎಲ್ಲಿದ್ಯಾ ಬುಜ್ಜಿಮ್ಮ? ನಾನು ಕಾಯ್ದು ಸಾಕಾಯ್ತು. ಈಗೇನು ಮನೆಗ್ ಹೊರಟ್ರಾ? ಇಲ್ಲ, ಅಯ್ಯೋ, ನಂಗೆ ಫುಲ್ಲು ಕನ್ಫ್ಯೂಸ್ ಮಾಡ್ತಾ ಇದ್ಯಾ. ಮೊದ್ಲು ನೀನ್ ಎಲ್ಲಿದ್ಯಾ ಹೇಳು. ನಾನು ಇಲ್ಲೇ ಇದ್ದೀನಿ. ಇಲ್ಲೇನಾ? ಇಲ್ಲಿ ಅಂದ್ರೆ ಎಲ್ಲಿ? ನಾನು ಎಲ್ಲಾ ಕಡೆ ಹುಡುಕಿ ಸಾಕಾಗೋಯ್ತಪ್ಪ. ನಿಮ್ ಮುಂದೆನೇ ಇದ್ದೀನಿ. ಮುಂದೆನಾ? ಇಲ್ಲ ಎಲ್ಲಿ ಬುಜ್ಜಿಮ್ಮ? ನಿಮ್ ಲೆಫ್ಟ್ ಬನ್ನಿ. ಲೆಫ್ಟ್? ಅಲ್ಲ, ರೈಟ್ ಬನ್ನಿ. ರೈಟ್? ಇನ್ ಸ್ವಲ್ಪ ಹತ್ರ ಬನ್ನಿ. ಬಂದೆ. ಮುಂದೆ ನೋಡಿ. ಅಯ್ಯಯ್ಯೋ, ಇಲ್ಲೆಲ್ಲ ಎಂಜಿಲ್ ಪ್ಲೇಟ್ ಇಟ್ಟಿದ್ದಾರೆ. ಅಲ್ಲ, ಹಿಂದ್ಗಡೆ ಬನ್ರಿ. ಯಾವ ಕಡೆ? ಅಯ್ಯೋ, ನಿಮ್ ರೈಟ್ ನೋಡಿ. ರೈಟ್ ಎಲ್ಲಿ ನೋಡ್ಲಿ ನಾನು? ಇಲ್ಲಿ ಯಾವ್ದೋ ಶನಿ ಬೇರೆ ಕೂತಿದೆ. ಶನಿನಾ? ಆ ಶನಿನೇ ನಿಮ್ ಬುಜ್ಜಿಮ್ಮ. ಹಲೋ ಬುಜ್ಜಿಪ್ಪ. ಯೋ ಬುಜ್ಜಿಮ್ಮ. ಬುಜ್ಜಿಮ್ಮ ಬುಜ್ಜಿಮ್ಮ.
ಹುಷಾರು. ಕಾರ್ನರು. ಸರ್ ನೀವಲ್ಲೋ ಕೂತ್ಕೊಳ್ಳಿ ಸರ್, ಹೇಳಿಲ್ವಾ? ನನಗೇನ್ ಬೇಕಾದ್ರು. ನೀವ್ ಕೂತ್ಕೊಳ್ಳಿ. ಅವರು ನನ್ ವುಡ್ಬಿ, ಸೊ ಇದನ್ನೆಲ್ಲ ಅವ್ರಿಗೂ ಸೇರೆ ಆರ್ಡರ್ ಮಾಡಿದ್ದು. ಸರಿ, ಓಕೆ ಮೇಡಮ್. ಸ್ವೀಟ್ ತಿನ್ನೋಣ. ತಗೊಳ್ಳಿ. ಚೌಚಪಾತ್. ಹಾ, ಚೆನ್ನಾಗಿದ್ಯಾ? ಸೂಪರ್. ಇನ್ನೊಂದ್ ಸ್ಪೂನ್ ತಿನ್ನಿ. ಏನ್ ಬುಜ್ಜಿಪ್ಪ ಹಾಗ್ ನಡಕ್ತಾ ಇದ್ದೀರಾ? ಅದು ಹಾಗಲ್ಲ. ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಬುಜ್ಜಿಮ್ಮ. ನಿಜವಾಗ್ಲೂ ನೀನೇನ ಬುಜ್ಜಿಮ್ಮ? ಏನ್ ಬುಜ್ಜಿಪ್ಪ ನೀವು? ನನ್ನ ನೋಡಿದ ಕೂಡ್ಲೆ ನೀವ್ ಕಂಡು ಹಿಡಿತೀರಾ ಅನ್ಕೊಂಡೆ, ಆದ್ರೆ ನಿಮ್ಮಿಂದ ನನ್ನ ಗೆಸ್ಟ್ ಮಾಡಕ್ಕೂ ಆಗ್ಲಿಲ್ವಾ? ಅಲ್ಲ, ಆಗಲ್ಲ. ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ರೀ. ನಿಮ್ಮ ಅಂದ, ನಿಮ್ ಚಂದ ನೋಡೋದಕ್ಕೆ ತಳತಳ ಅಂತ ಮಿಂಚ್ತಾ ಇದ್ದೀರಾ. ನಿಜ ಹೇಳ್ಬೇಕು ಅಂದ್ರೆ ನಾನು ಆ ಹುಡುಗಿ ಸುಮಾರಾಗಿರ್ಬೋದು ಅನ್ಕೊಂಡಿದ್ದೆ, ಆದ್ರೆ ನೀವು ಎಷ್ಟು ಅದ್ಭುತ ಸುಂದರಿಯಾಗಿದ್ದೀರಲ್ರಿ. ನಿಜ ಹೇಳ್ತಾ ಇದ್ದೀರಾ ಬುಜ್ಜಿಪ್ಪ? ಸತ್ಯವಾಗ್ಲು ಕಣ್ರೆ, ನನ್ ಮೇಲೆ ಆಣೆ. ನನ್ನ ಜೀವನದಲ್ಲಿ ನಿಮ್ಮಂತ ಬ್ಯೂಟಿಫುಲ್ ಆಗಿರೋ ಹುಡುಗಿನ ನೋಡೇ ಇರ್ಲಿಲ್ಲ ರೀ. ಪ್ರಾಮಿಸ್ ರೀ, ನನ್ನ ನಂಬಿ. ಬುಜ್ಜಿಮ್ಮ, ನಿಜವಾಗ್ಲೂ ನೀವು ನನ್ನ ಲವ್ ಮಾಡ್ತಾ ಇದ್ದೀರಾ? ಹೋಗಿ ಬುಜ್ಜಿಪ್ಪ, ನೀವ್ ಆಗ್ಲಿಂದಾನು ನನ್ ಮೇಲೆ ಸಂಶಯ ಪಡ್ತಾನೆ ಇದ್ದೀರಾ. ಆಗಲ್ಲ ಬುಜ್ಜಿಮ್ಮ, ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ಹೌದು, ನಿಮ್ ಲೆವೆಲ್ಗಿರೋ ಎಷ್ಟೋ ಹುಡುಗರಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ಜಿಜ್ಬಿಗ್ ನನ್ನಂತ ಕಾನ್ಸ್ಟೇಬಲ್ನ ನೀವು. ಅದೇ ಬುಜ್ಜಿಪ್ಪ ಫೇಟ್. ಫೇಟ್ ಅಂದ್ರೆ ಕೊಬ್ಬು ಇವನು. ಕೊಬ್ಬಲ್ಲ, ವಿಧಿ. ಓ ಹೌದಾ? ಅದು ಈ ಬುಜ್ಜಿಮ್ಮಗೆ ಈ ಬುಜ್ಜಿಪ್ಪ ಅಂತಾನೆ ಆ ದೇವ್ರು ಬರ್ದಿದ್ದಾನೆ. ಅದಕ್ಕೆ ನಿಮ್ಮನ್ನ ನೋಡಿದ ಕೂಡ್ಲೇನೆ ನನಗಿಷ್ಟ ಆಗೋಯ್ತು. ಅದ್ರಿಂದಾನೆ ನಮ್ ದೊಡ್ಡಣ್ಣ, ಚಿಕ್ಕಣ್ಣ, ಅಪ್ಪ, ಅಮ್ಮ, ದೊಡ್ಡಕ್ಕೆ, ಚಿಕ್ಕಕ್ಕೆ, ಮನೆಯವ್ರಿಗೆಲ್ಲರಿಗೂ ಸಹಿತ ನೀವಿಷ್ಟ ಆದ್ರಿ. ನಿಮ್ದು ತುಂಬಾ ದೊಡ್ಡ ಫ್ಯಾಮಿಲಿನಾ? ನೀವು ಸೇರ್ಕೊಂಡ್ರೆ ಇನ್ನೂ ದೊಡ್ಡ ಫ್ಯಾಮಿಲಿ ಆಗುತ್ತೆ ಬುಜ್ಜಿಪ್ಪ.